ರಿಯಲ್ ಲೈಫಲ್ಲಿ ಬಾ, ಕಾಂಪಿಟೇಷನ್ ಎಷ್ಟಿದೆ ಗೊತ್ತಾ, ಕಟ್ ಥ್ರೋಟ್ ಕಾಂಪಿಟೇಷನ್ ಇದೆ ಅಂತ. ನಾನು ಅದನ್ನು ಇಲ್ಲ ಅಂತ ಹೇಳೋದೇ ಇಲ್ಲ. ನೀವು ನಿಮ್ಮ ಪದಾರ್ಥ ಸರಿಯಾಗಿದ್ದಾಗ ಯು ಕ್ಯಾನ್ ಡಿಮಾಂಡ್ ವಾಟ್ ಎವರ್ ಯು ವಾಂಟ್ ಫ್ರಮ್ ದ ಮಾರ್ಕೆಟ್. ಮಾರ್ಕೆಟಿಗೆ ಬೇರೆ ದಾರಿ ಇಲ್ಲ. ನೀವು ಹೇಳುವ ಬೆಲೆಯನ್ನು ಕೊಟ್ಟು ಅದು ಕೊಂಡ್ಕೊಳ್ಳುತ್ತೆ. ಪ್ರಯತ್ನ ಮಾಡಿ ನೋಡಿ. ನೀವು ಸರಿ ಇರೋದಿಲ್ಲ, ನೀವು ನೀಡುವ ಪದಾರ್ಥ ಮತ್ತು ಸೇವೆ ಸರಿ ಇರೋದಿಲ್ಲ. ಎರಡು ಸರಿ ಇಲ್ದಾಗ ಮಾರ್ಕೆಟ್ ಹೆಂಗೆ ನಿಮ್ಮನ್ನು ಅಕ್ಸೆಪ್ಟ್ ಮಾಡುತ್ತೆ? ಆಗೇನಾಗುತ್ತೆ, ಮಾರ್ಕೆಟ್ ಡಿಸ್ಕೌಂಟ್ ಕೇಳುತ್ತೆ. ನೀವೇನು ಮಾಡ್ತೀರಾ? ಡಿಸ್ಕೌಂಟ್ ಕೊಡೋಕ್ಕೆ ಶುರು ಮಾಡ್ತೀರಾ. ನೀವು ಜೀವನದಲ್ಲೇ ಮೇಲೆ ಬರೋದಿಲ್ಲ. ನಿಮ್ಮ ಪದಾರ್ಥನ ನೀವು, ನಿಮ್ಮ ಪ್ರಾಡಕ್ಟ್ ಅಥವಾ ಸೇವೆ ನೀವು ಯಾವಾಗ ಅದು ಪ್ರೀಮಿಯಮಲ್ಲಿ ಮಾರಕ್ಕೆ ಶುರು ಮಾಡಿ, ನೀವು ಅದನ್ನು ಗೌರವನ ನೀವು ಭಯಪಡಿಸಿ ಅಥವಾ ಹಣ ಕೊಟ್ಟು ಪಡ್ಕೊಳ್ಳೋವಂಥದ್ದಲ್ಲ. ಇಟ್ಸ್ ಆರ್ಗಾನಿಕ್ ಗ್ರೋತ್. ಒಬ್ಬ ವ್ಯಕ್ತಿನ ಸುಮ್ಮನೆ ಜನ ಗೌರವಿಸೋದಿಲ್ಲ, ಅಥವಾ ಒಂದು ಸಂಸ್ಥೆ ಸುಮ್ಮನೆ ಈಗ ಎಲ್ಲ ಜಪಾನಿ ಸಂಸ್ಥೆಗಳ ಥರ ಒಳ್ಳೆಯ ಹೆಸರು ಪಡ್ಕೊಳ್ಳೋದಿಲ್ಲ. ಎಷ್ಟು ಸಂಸ್ಥೆಗಳಿದೆ ಅಲ್ವಾ? ಎಲ್ಲ ಸಂಸ್ಥೆಗಳು ಅಷ್ಟೇ ಒಳ್ಳೆ. ಯಾತಕ್ಕೆ? ಅದು ಆರ್ಗ್ಯಾನಿಕ್ ಗ್ರೋತು, ಮನುಷ್ಯನಲ್ಲಿ ತಾನಾಗಿ ಉತ್ಪನ್ನವಾಗುವಂತಹ ಭಾವನೆ. ಆ ಭಾವನೆ ಬರೋದಕ್ಕೆ ನಿಮ್ಮಲ್ಲಿ ಆ ವ್ಯಕ್ತಿತ್ವ ಇರಬೇಕು, ಅಥವಾ ನೀವು ನೀಡುವ ಸೇವೆ ಅಥವಾ ಪದಾರ್ಥದಲ್ಲಿ. ಎಲ್ಲದಕ್ಕಿಂತ ಮೊದಲು ಆಮೇಲೆ ಪದಾರ್ಥ ಅಥವಾ ಸೇವೆ, ಆಮೇಲೆ ಮಾರುಕಟ್ಟೆ. ಓನ್ಲಿ 3 ಡೈಮೆನ್ಷನ್ಸ್.